ದಿಂದ 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ನಾನು ಪ್ರವಾಸ ಮಾಡಿದ್ದೇನೆ. ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ನ ನಮ್ಮ ಇಲಾಖೆವಾರು ಎಲ್ಲ ಜಿಲ್ಲೆಗಳಲ್ಲಿ ಹೋಗಿ ರಿವ್ಯೂ ಮಾಡ್ತಕ್ಕಂಥದ್ದು ಕಳೆದ ನಮ್ಮ ಸರ್ಕಾರ ಬಂದಾಗ ಮಾಡ್ತಾನೆ ಇದ್ದೇನೆ. ಹಾಗಾಗಿ ಹಾಸನ ಜಿಲ್ಲೆಗೆ ಬಂದಿದ್ದೇನೆ. ಇಲ್ಲಿ ರಿವ್ಯೂ ಮೀಟಿಂಗ್ ಅನ್ನು ಮಾಡಿದ್ದೀವಿ. ಇಲ್ಲಿ ಡಿಸ್ಪ್ಯೂಟ್ಸ್ ಎಷ್ಟಿದ್ದಾವೆ, ಮಿನಿಮಮ್ ವೇಜಸ್ ಡಿಸ್ಪ್ಯೂಟ್ಸ್ ಆಗಿರ್ಬೋದು ಅಥವಾ ನಮ್ಮ ಗ್ರಾಚ್ಯುಟಿ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ಕಟ್ಟಡ ಕಾರ್ಮಿಕರದೇನು ನಮ್ಮ ಈ ಭಾಗದಲ್ಲಿ ಎಷ್ಟು ಬೆನಿಫಿಷಿಯರಿ ಇದ್ದಾರೆ, ಫೇಕ್ ಕಾರ್ಡ್ಸ್ ಗಳ ಬಗ್ಗೆ, ಬೆನಿಫಿಷಿಯರಿ ಬಗ್ಗೆ ಚರ್ಚೆ ಮಾಡಿ ಇವತ್ತು ರಿವ್ಯೂ ಮೀಟಿಂಗ್ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದಾರೆ. ಓವರ್ ಆಲ್ ಐ ಕ್ಯಾನ್ ಸೇ ಇಟ್ ಇಸ್ ಗುಡ್. ಯಾಕಂದ್ರೆ ಇಲ್ಲಿ ಜಾಸ್ತಿ ನಮ್ ಕಂಪ್ಲೇಂಟ್ಸ್ ಬರಲ್ಲ, ಇಂಡಸ್ಟ್ರಿ ಕಮ್ಮಿ ಇರೋದ್ರಿಂದ. ಇರ್ತಕ್ಕಂಥ ಇಂಡಸ್ಟ್ರಿಗೆ ಯಾರು ಬಹಳ ಡಿಸ್ಪ್ಯೂಟ್ಸ್ ಇಲ್ಲ. ಮ್ಯಾಕ್ಸಿಮಮ್ ಡೋಂಟ್ ಹ್ಯಾವ್ ಮಚ್ ಆಫ್ ಡಿಸ್ಪ್ಯೂಟ್ಸ್. ಸೊ ಹಂಗಾಗಿ ಅಂತದೇನು ಜಾಸ್ತಿ ನನಗೇನು ಕಾಣ್ತಾ ಇಲ್ಲ. ಸರ್, ನೀವು ಮೀಟಿಂಗ್ ರಿವ್ಯೂ ನಲ್ಲೂ ಕೂಡ ನಿಮ್ ಗಮನಕ್ಕೆ ಬಂತು ಬಹುಶಃ ಫೇಕ್ ಕಾರ್ಡ್ಸ್, ಫೇಕ್ ಬೆನಿಫಿಷರೀಸ್ ಬಗ್ಗೆ ಹೆಚ್ಚಿನ ಜೊತೆ ಇನ್ ಜನರಲ್ ಕೂಡ ಅದ್ರ ಬಗ್ಗೆ ಬಹಳಷ್ಟಿದೆ. ಆಮೇಲೆ ಜೊತೆಗೆ ಈ ಏನು ಈ ಲೇಬರ್ ಆಫೀಸ್ಗಳನ್ನ ಮಾಡ್ಕೊಂಡಿರ್ತಾರೆ ಸಮಿತಿಗಳು ಅಂತೇಳಿ ಥ್ರೂ ಅವರು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಫೇಕ್ ಕಾರ್ಡ್ಗಳು ಮಾಡೋದು ಕಂಪ್ಲೇಂಟ್ ತುಂಬಾ ಇದೆ. ಇದ್ರ ಬಗ್ಗೆ ಇಲಾಖೆ ಏನು ಕ್ರಮ? ನಾನು 2013ನೇ ಇಸ್ವಿಯಲ್ಲಿ ನಾನು ಮೊದಲನೇ ಬಾರಿಗೆ ಲೇಬರ್ ಮಿನಿಸ್ಟರ್ ಆಗಿದ್ದೆ. ಅಲ್ಲ 16ನೇ ಇಸ್ವಿಯಲ್ಲಿ. ಅವಾಗ ಈ ಕನ್ಸ್ಟ್ರಕ್ಷನ್ ಬೋರ್ಡ್ ಅಲ್ಲಿ ಜಾಸ್ತಿ ಅವ್ರ ಮೆಂಬರ್ಸ್ ಇರಲಿಲ್ಲ. ವಿ ಹ್ಯಾಡ್ ಹಾರ್ಡ್ಲಿ ಅರೌಂಡ್ ಅಬೌಟ್ 7 or 8 lakhs ರಿಜಿಸ್ಟರ್ಡ್ ಮೆಂಬರ್ಸ್ ಇದ್ರು. ನಾವು 18ವರೆಗೆ ಸುಮಾರು 12 ಲಕ್ಷ ಜನ ಮೆಂಬರ್ಸ್ ಇದ್ವಿ. ಸಬ್ಸಿಕ್ವೆಂಟ್ ಆಗ್ಲಿ ಈ ಲಾಸ್ಟ್ 5 ವರ್ಷದಲ್ಲಿ ಕೇವಲ 19, 20, 21, 22 ಈ 3 ವರ್ಷದಲ್ಲಿ 39 ಲಕ್ಷ ಮೆಂಬರ್ಸ್ ಜಾಸ್ತಿ ಆದ್ರು. ಕಾರಣ ಬೆನಿಫಿಟ್ಸ್ ಗಳು ಜಾಸ್ತಿ ಹೋಗಿ ಸ್ಟಾರ್ಟ್ ಆಯ್ತು. ಒಂದೊಂದು ಜಿಲ್ಲೆಯಲ್ಲಿ 3 ಲಕ್ಷ, 3.5 ಲಕ್ಷ, 2 ಲಕ್ಷ, 2.5 ಲಕ್ಷ ಕನ್ಸ್ಟ್ರಕ್ಷನ್ ಫೇಕ್ ಕಾರ್ಡ್ಸ್ ಗಳು ಮಾಡ್ತಾರೆ. ನಾವು ಬಂದಂತರ ಇವತ್ತು 56 58 ಲಕ್ಷ ಅಂತ ಇರ್ತಕ್ಕಂಥ ಕಾರ್ಡ್ ಇವತ್ತು 34 ಲಕ್ಷ ಕಾರ್ಡ್ ತಂದಿದ್ವಿ. ಸೊ ಸುಮಾರು 20 ಲಕ್ಷ ಕಾರ್ಡ್ ಫೇಕ್ ಕಾರ್ಡ್ಗಳನ್ನ ತೆಗೆದಿದ್ದೀವಿ. ಇನ್ನ ಬಹಳಷ್ಟು ಫೇಕ್ ಕಾರ್ಡ್ಗಳಿದ್ದಾವೆ. ಇದನ್ನ ನಾವು ಫಿಸಿಕಲಿ ಹೋಗಿ ಎಲ್ಲ ಕಡೆ ಚೆಕ್ ಮಾಡಕ್ ಆಗಲ್ಲ. ಯಾಕಂದ್ರೆ ಲಕ್ಷಗಟ್ಟಲೆ ಮನೆಗಳಿಗೆ ನಮ್ಮ ಆಫೀಸರ್ಸ್ ಇರ್ತಕ್ಕಂಥ ಕೊರತೆ ಇದೆ. ಒಂದೊಂದು ತಾಲೂಕಿನಲ್ಲಿ 30,000 40,000 ಜನ ಫೇಕ್ ಕಾರ್ಡ್ಸ್ ಇದ್ರು ಕೂಡ ಹೋಗಿ ನೋಡಕ್ ಆಗಲ್ಲ. ಅದಕ್ಕಾಗಿ ವಿ ಹ್ಯಾವ್ ಬ್ರಾಟ್ ಅ ನ್ಯೂ ಸ್ಕೀಮ್ ಕಾಲ್ಡ್ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಆಲ್ರೆಡಿ ಕ್ಯಾಬಿನೆಟ್ ಅಪ್ರೂವಲ್ ಕೂಡ ಆಗಿದೆ, ಟೆಂಡರ್ ಕೂಡ ಕರೆದಾಗಿದೆ. ನಮಗೆ 43 ಸೆಕ್ಟರ್ಗಳಿದ್ದಾವೆ. ಈ 43 ಸೆಕ್ಟರ್ಗಳಲ್ಲಿ ನಾವು ಅಂಬೇಡ್ಕರ್ ಕೇಂದ್ರಗಳನ್ನ ಮಾಡ್ತೀವಿ. ಅದಕ್ಕಾಗಿ ಸ್ಪೆಷಲೈಸ್ ಒಂದು ವ್ಯಾನ್ ಕೂಡ ಮಾಡ್ತಾ ಇದೀವಿ. ಸೊ ಯಾರ್ಯಾರು ಬೆನಿಫಿಷಿಯರಿ ಇದ್ದಾರೆ, ನಮ್ಮಲ್ಲಿ ಬೆನಿಫಿಷಿಯರಿ ಲಿಸ್ಟ್ ಏನಿದೆ ಅವ್ರ ಮನೆಗಳಿಗೆ ಹೋಗಿ ಚೆಕ್ ಮಾಡಿ ಬರ್ತಕ್ಕಂಥದ್ದು ಒಂದು. ಎರಡನೇದು ಯಾವುದೇ ಕ್ಲೇಮ್ ಫರ್ದರ್ ಹಾಕಿದ್ರು, ಯಾಕಂದ್ರೆ ಲೀಸ್ಟ್ ಜಾಸ್ತಿ ಇರುತ್ತೆ, ಕ್ಲೇಮ್ ಕೆಲವು ಟೈಮ್ ಕಮ್ಮಿ ಜನ ಹಾಕ್ತಾರೆ. ಸೊ ಯಾವುದೇ ಕ್ಲೇಮಿಗೆ, ಯಾವುದೇ ಬೆನಿಫಿಟ್ಸ್ ಗೆ ವೆನ್ಎವರ್ ಎನಿ ಅಪ್ಲಿಕೇಶನ್ ಇಸ್ ಮೇಡ್, ಇವರು ಮತ್ತೆ ಹೋಗಿ ವಾಪಸ್ ಹೋಗಿ ಚೆಕ್ ಮಾಡಿ ಬರ್ತಕ್ಕಂಥದ್ದು. ಮೂರನೇದು ಕೂಡ ವೆನ್ಎವರ್ ವಿ ಆರ್ ಗಿವಿಂಗ್ ಎನಿ ಬೆನಿಫಿಟ್ಸ್ ಮತ್ತೆ ಹೋಗಿ ಚೆಕ್ ಮಾಡಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಇದರಲ್ಲಿ ಸೊ ಜೆನ್ಯೂನಿಟಿ ಅಂತಕ್ಕಂಥದ್ದು ಸಿಗ್ತದೆ ಅಂತ ನಮ್ಮ ಎಕ್ಸ್ಪೀರಿಯನ್ಸ್. ಇದರಿಂದ ಇಲ್ಲಿ ಯಾವುದೇ ಕಟ್ಟಡ ಇಲ್ಲಿ ಯಾವುದೇ ಒಂದು ಪ್ರೆಸೆಂಟ್ ಪ್ರಾಜೆಕ್ಟ್ ನಡೀತಾ ಇದ್ರೆ ನೇರವಾಗಿ ಆ ಗಾಡಿಯಲ್ಲಿ ಹೋಗ್ಬೇಕು. ಅಲ್ಲಿ ಯಾವ್ದನ್ನ ಒಬ್ಬ ಕಟ್ಟಡ ಕಾರ್ಮಿಕ ರಿಜಿಸ್ಟರ್ ಆಗಿಲ್ಲದ್ರೆ ಅಲ್ಲೇ ನೇರವಾಗಿ ರಿಜಿಸ್ಟರ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಇದು ಮಾಡೋದ್ರಿಂದ ಬಹುತೇಕ ನನ್ನ ಪ್ರಕಾರ 80 to 90% ಈ ಫೇಕ್ ಕಾರ್ಡ್ಸ್ ಆಗಿರ್ಲಿ, ಈ ಫೇಕ್ ಬೆನಿಫಿಷಿಯರಿ ಆಗಿರ್ಲಿ ಅವಾಯ್ಡ್ ಆಗ್ತಕ್ಕಂಥ ಕೆಲಸ ಆಗುತ್ತೆ. ಸರಿ, ಹೆಚ್ಚಿನ ಅವಧಿ ಮತ್ತೆ ಅವಧಿ ಮುಗಿದ್ರು ಅವ್ರನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅಲ್ಲಿ ಕಾಯಂ ಸಿಬ್ಬಂದಿ ನೀವು ಕಾಯ್ತಿಲ್ಲ, ಅವ್ರ ಮೇಲೆ ಹೆಚ್ಚು ಪ್ರೆಜರ್ ಆಗ್ತಿದ್ದಾರೆ. ಇಲ್ಲ, ಒಂದು ಅಲ್ಲಿರ್ತಕ್ಕಂಥ ನಮ್ಮ ದಲಿತರ ಮುಖಂಡರದ್ದು ಏನಿತ್ತು ಅಂತಂದ್ರೆ, ನೀವು ನೇರ ಟೆಂಪರರಿ ಅಂತಕ್ಕಂಥ ತೆಗೆದ್ಬಿಡಿ, ನೇರ ನೇಮಕಾತಿ ಮಾಡಿ ಅಂತಕ್ಕಂಥ ಒಂದು ವಾದ ಅವರು. ಎರಡನೇದು ಕಾಂಟ್ರಾಕ್ಟ್ ಲೈಸೆನ್ಸ್ ನೇ ತೆಗೆದ್ಬಿಡಿ ಅಂತಕ್ಕಂಥ ಒಂದು ವಾದ ಇದೆ. ಸೊ ದಟ್ ಕುಡ್ ಬಿ ಡನ್ ವೆರಿ ಈಸಿಲಿ, ಬಟ್ ಇಟ್ಸ್ ನಾಟ್ ಸೋ ಈಸಿ ಟು ಬಿ ಡನ್. ಒಂದು ಕಾಂಟ್ರಾಕ್ಟ್ ಲೈಸೆನ್ಸ್ ಕೊಡಬೇಕಂತಕ್ಕಂಥದ್ದು ಕಾನೂನು ಇದೆ, ಪ್ರಾವಿಷನ್ ಅಂಡರ್ ದಟ್. ಅದನ್ನ ಅಷ್ಟು ಈಸಿಯಾಗಿ ತೆಗೆಯಕ್ಕೂ ಬರೋದಲ್ಲ, ಲೆಟ್ ಬಿ ವೆರಿ ಆನೆಸ್ಟ್. ಯಾಕಂದ್ರೆ ಅದಕ್ಕೆ ಫೈನಾನ್ಷಿಯಲ್ ಇಂಪ್ಯಾಕ್ಟ್ ಇದೆ, ಇಂಡಸ್ಟ್ರಿ ಬೇಸ್ಡ್ ಇದೆ. ಸೊ ಇಂಡಸ್ಟ್ರಿ ಎಲ್ಲರೂ ಸೇರಿಸ್ಕೊಂಡ್ಬಿಟ್ಟು ಒಪ್ಕೊಂಡು ಮಾಡ್ತಕ್ಕಂಥ ಕೆಲಸ. ಸೊ ಐ ಡೋಂಟ್ ಥಿಂಕ್ ಸೊ ದಟ್ ವಿ ಹ್ಯಾವ್ ಟು ಡಿಸ್ಕಸ್ ಹಿಯರ್. ಸೊ ನೀವು ಕೇಳಿರ್ತಕ್ಕಂಥ ಏನು ನಮ್ಮ ಸರ್ಕಾರದ ಹೊರಗುತ್ತಿಗೆ ನೌಕರರು ಏನಿದ್ದಾರೆ ಇಡೀ ಕರ್ನಾಟಕದಲ್ಲಿ 2.5 to 3 ಲಕ್ಷ ಜನ ಇರ್ಬೋದು ಅಂತ ನಂದಿರ್ತಕ್ಕಂಥ ಮಾಹಿತಿ. ಸೊ ನಾವೀಗ ಸೊಸೈಟಿ ಮುಖಾಂತರ ಈಗ ಎವ್ರಿ ಡಿಸ್ಟ್ರಿಕ್ಟ್ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ, ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಿ, ಸರ್ಕಾರದ ಇಲಾಖೆಯಲ್ಲಿ ಯಾರು ಹೊರಗುತ್ತಿಗೆ ನೌಕರರ ಕೆಲಸ ಮಾಡ್ತಿದ್ದಾರೆ ಅವ್ರು ಈ ಸೊಸೈಟಿಯಲ್ಲಿ ರಿಜಿಸ್ಟರ್ ಆಗ್ಬೇಕು. ಒಂದು ಕನಿಷ್ಠ ಪಕ್ಷ ಮಿನಿಮಮ್ 500 ಜನ ರಿಜಿಸ್ಟರ್ ಆಗ್ಬೇಕು. ಅದಾದ ತಕ್ಷಣ ಸೊಸೈಟಿ ನಮಗೆ DC ಅವರು ಫೋರ್ತ್ ಎಕ್ಸಾಮಿಷನ್ ಅಲ್ಲಿ ಬರೆದು ಕಳಿಸ್ತಾರೆ. ನಾವು ಸರ್ಕಾರ ಗಮನಕ್ಕೆ ತಂದ್ಬಿಟ್ಟು ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡು ಮಾಡಿದ್ರೆ ಈ ಸಂಬಂಧಪಟ್ಟಿರ್ತಕ್ಕಂಥ ಈ ಜಿಲ್ಲೆಗೆ ಇರ್ತಕ್ಕಂಥ ಎಲ್ಲ ನಮ್ಮ ಸರ್ಕಾರದ ಹೊರಗುತ್ತಿಗೆ ನೌಕರರಿಗೆ ಸೊಸೈಟಿ ಮುಖಾಂತರ ದುಡ್ಡು ಕೊಡಂಗ ಆಗುತ್ತೆ. ಸರ್, ಬಜೆಟ್ ಅಲೋಕೇಶನ್ ಅಲ್ಲಿ ಕಳೆದ ಬಾರಿ ನಿಮ್ಮ ಇಲಾಖೆಗೆ ಲೇಬರ್ಗೆ ಎಷ್ಟು ಅಲಾಟ್ ಆಗಿದೆ?
ಅದರ ಪ್ರೋಗ್ರೆಸ್ ಏನು, ಈ ಬಾರಿ ಏನು ನೀವು ಪ್ರಪೋಸಲ್ಸ್ ನೀವು ಕೊಟ್ಟಿದ್ದೀರಿ? ನಮ್ಮ ಕನ್ಸ್ಟ್ರಕ್ಷನ್ ವತಿಯಿಂದ ನಮಗೆ ನ್ಯೂ ಪ್ರಪೋಸಲ್ಸ್ ಕಳಿಸಿದೀವಿ. ನಾವು ಹಾಸ್ಟೆಲ್ಗಳು ಮಾಡಬೇಕು ಜಿಲ್ಲೆವಾರು ಅಂತ ಹೇಳಿ, ಅಂದ್ರೆ ಸ್ಕೂಲ್ ಕಮ್ ಹಾಸ್ಟೆಲ್, ಈ ಮುರಾರ್ಜಿ ದೇಸಾಯಿ ಏನಿದೆಲ್ಲ ಆತದ್ದು ಹಾಸ್ಟೆಲ್ ಮಾಡ್ಬೇಕಂತ ಹೇಳಿ ವಿ ಆರ್ ಟ್ರೈಂಗ್ ಟು ಡೂ ನ್ಯೂ ಥಿಂಗ್ಸ್. ಅದ್ರ ಜೊತೆಗೆ GSI ಮ್ಯಾಪಿಂಗ್ ಮಾಡ್ಬೇಕಂತ ಹೇಳಿ. GSI ಮ್ಯಾಪಿಂಗ್ ಅಂತಂದ್ರೆ ಮ್ಯಾಪಿಂಗ್ ಮಾಡೋದ್ರಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದ್ರೆ ನೇರವಾಗಿ ನಮಗೆ ಆ ದುಡ್ಡು ಬರುತ್ತೋ ಇಲ್ಲೋ ಅಂತ ಹೇಳಿ, ಸೆಸ್ ಬರುತ್ತೋ ಇಲ್ಲೋ ಅಂತ ಹೇಳಿ, ಅದು ಮಾಡೋದ್ರಿಂದ ನಮ್ಮ ಪ್ರಕಾರ ಒಂದು 500 ಕೋಟಿ ಜಾಸ್ತಿ ಆಗ್ಬೋದು. ಒಂದು ಎರಡನೇದು 2007 ಇಸ್ವಿಯಿಂದ 2025 ಇಸ್ವಿವರೆಗೆ ರೀಕನ್ಸಲೇಷನ್ ಮಾಡ್ಬೇಕಂತ ಕೂಡ ಇದೀವಿ. ರೀಕನ್ಸಲೇಷನ್ ಮೀನಿಂಗ್ ಅಂತಂದ್ರೆ ಏನಂತಂದ್ರೆ whoever has paid already cess will verify to see to that whether he has paid appropriate cess for the entire the value of the building ಕಟ್ಟಿದಾರಲ್ಲ ಅಂತ ಹೇಳಿ ಅದನ್ನ ಮಾಡಬೇಕು. ಅದು ಮಾಡಿದ್ರೆ ಸುಮಾರು ಅದರಿಂದ ಒಂದು 8,000 ಕೋಟಿ ಬರ್ತಕ್ಕಂಥ ಸಾಧ್ಯತೆ ಇದೆ. ಸೊ ಐ ಡೋಂಟ್ ವಾಂಟ್ ಟು ಜಂಪ್ ಟುಡೇ ಆನ್ ದಟ್. ಐ ರಿಪೀಟ್, ಐ ಡೋಂಟ್ ವಾಂಟ್ ಟು ಜಂಪ್ ಆನ್ ದಟ್. ಸೊ ಸಬ್ಸಿಕ್ವೆಂಟ್ಲಿ ಡ್ಯೂ ಕೋರ್ಸ್ ಆಫ್ ಟೈಮ್, ಸೊ ನಾವು ಇದನ್ನೆರಡೂ ಮಾಡಿದ್ರೆ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡಿಗೆ ಜಾಸ್ತಿ ದುಡ್ಡು ಬರ್ತಕ್ಕಂಥ ಸಾಧ್ಯತೆ ಇದೆ. ಸರ್, ಈಗ ಬಹುತೇಕ ಆಚೆ ಬಂದಿರಲ್ಲ, ಎಲ್ಲ ಮಾಡ್ತಾ ಇದ್ದಾರಲ್ಲ, ಪ್ರಮುಖವಾದ ಒಂದು ಬೇಡಿಕೆ ಅಂದ್ರೆ ಸರಿಯಾದ ರೀತಿಯಲ್ಲಿ ಸಂಬಳ ಸಿಗ್ತಾ ಇಲ್ಲ. ತಿಂಗಳಿಗೆ ಇಲ್ಲ. ಕೆಲವರು ಈಗ DH ಆಫೀಸ್ ಅಲ್ಲಿ ಸತತವಾಗಿ 5 ತಿಂಗಳಿಂದ ಈ ತರ ಮತ್ತೆ ಹಾಸ್ಟೆಲ್ಗಳು ಅದು ನೀವು ಒಂದ್ ಕಡೆ ಹೇಳ್ತೀರಾ, ಏನು ಟೆಂಡರ್ ಇದನ್ನ ನಾವು ಸಡನ್ ಬದಲಾಯಿಸಕ್ಕಾಗಲ್ಲ, ಇಂಥವ್ರಿಗೆಲ್ಲ ಹೆಂಗೆ ಸರ್ ಪರಿಹಾರ? ಈಗ ಸೊಸೈಟಿ ಮಾಡ್ತಿರೋದ್ರಿಂದ ದ ಮನಿ ವಿಲ್ ಕಮ್ ಟು ಸೊಸೈಟಿ. ಏನ್ ಹೊರಗುತ್ತಿಗೆ ಯಾರು ಕಾಂಟ್ರಾಕ್ಟರ್ ನಾನಾಗ್ಲಿ ಇವಾಗ ಮಾಡಿದ್ವಿ, ಅವ್ನು ಮಿಸ್ಯೂಸ್ ಮಾಡ್ತಾನಿಲ್ಲ ಅಂತ ನನಗೆ ಗೊತ್ತಾಗಲ್ಲ, PF ಕಟ್ತದ ಅಂತ ಗೊತ್ತಾಗಲ್ಲ, ಮಿನಿಮಮ್ ವೇಜಸ್ ಕೊಡ್ತಕ್ಕಂಥದ್ದು ಒಂದು ಸಮಸ್ಯೆ ಇದೆ.